ಕಾಂಗ್ರೆಸ್ ಸರ್ಕಾರ ಬಂದಾಗ ಗೃಹಲಕ್ಷ್ಮಿ ಯೋಜನೆ ಮಾಡಿದ್ದಾರೆ 2,000 ರೂಪಾಯಿ ಹೆಣ್ಮಕ್ಳಿಗೆ ಅಂತೇಳಿ. ಎಷ್ಟು ತಿಂಗಳಿಂದ ದುಡ್ಡು ಬಂದವ, ಏನು ಮಾಡತ್ರಿಮ್ಮ ದುಡ್ಡಿಂದ? ಇದು ಅಂಗಡಿ ಮಾಡ್ಲಕತ್ತೀವಿ. ಎಷ್ಟು ತಿಂಗಳಿಂದ ಬರೋದು ದುಡ್ಡು? ಈಗ ಬಂದು 2 ವರ್ಷ ಐತೆ ರೀ. 2 ವರ್ಷ ಆಯಿತು ತಗೊಂಡು ಅಂಗಡಿ ಮಾಡ್ಲಕತ್ತೀವಿ. ಅವ್ರ ರೊಕ್ಕ ಹಂಗೆ ಜಮಾ ಇದ್ದಿದ್ದು ಸಿದ್ದರಾಮಯ್ಯಪ್ಪ ಹಂಗೆ ಜಮಾಸಿ ಇಟ್ಟು ಅದ್ರ ರೊಕ್ಕಂದು ಅಂಗಡಿ ಮಾಡ್ಲಕತ್ತೀವಿ. ಇಷ್ಟು ದಿನ ಕೂಲಿ ಅದು ಮಾಡ್ತಿದ್ದೀವಿ. ಇದು ಸ್ವಲ್ಪ ಆರಾಮಿಲ್ಲ, ಕೂಲಿ ಕಾಲು ಬ್ಯಾನ್ಯಾವಂತ ಅದಕ್ಕಿದ್ದು ಅಂಗಡಿ ಹಚ್ಕೊಂತ ಕುಂತೀವಿ. ದುಡಿಬೇಕಂತ ಅಂಗಡಿ ನಡೆಸೀವಿ ನೋಡ್ರಿ. ಕೆಲಸ ಮಾಡ್ತಿದ್ದೀವಿ ರೀ, ಕೂಲಿ ಕೆಲಸ ಮಾಡ್ತಿದ್ದೀವಿ ರೀ. ಇದಾಗ್ಯದ್ರಿ. ಅವ್ರು ರೊಕ್ಕ ಹಂಗೆ ಜಮಾಸಿ ಇಟ್ಟು ಸಿದ್ದರಾಮಯ್ಯ ಮುಂದೆ ರೊಕ್ಕ ಜಮಾಸಿ ಇಟ್ಟು ಅದು ಅಂಗಡಿ ನಡೆಸ್ಲಕತ್ತೀವಿ ನೋಡ್ರಿ. ಸ್ವಲ್ಪ ಬಿಸಿಲಾಗ ಯಾಕೆ ಹೋಗಮ್ಮ, ಅವ್ರ ರೊಕ್ಕ ನಾವು ತೊಗೊಂಡಿಲ್ಲ, ಹಂಗೆ ಜಮಾ ಇಟ್ಟಿದ್ವಿ, ಅದು ರೊಕ್ಕಂತ ಅಂಗಡಿ ನಡೆಸ್ಲಕತ್ತೀವಿ. ಅದೇ ಅಡವಿ ಕೆಲಸನೇ ಮಾಡ್ತಿದ್ವಿ. ಅಡವಿ ಕೆಲಸ ಮಾಡ್ತಿದ್ವಿ. ಅವ್ರ ರೊಕ್ಕ ಜಮಾ ಆಗ್ಯಾವ, ಮತ್ತೆ ಯಾಕೆ ಹೋಗಮ್ಮ ಅಂತ ಅಂಗಡಿ ನಡೆಸ್ಲಕತ್ತೀವಿ. ಹಂಗೆ ನಡ್ದ. ಚಂದ ನಡ್ದ. ಇಲ್ರಿ ಯಾರು ಮುಟ್ಟಿಲ್ಲ. ಕೇಳಿಲ್ರಿ ಅವರು, ನಮ್ಮ ರೊಕ್ಕನೇ ಕೇಳಿಲ್ಲ, ಹಂಗೆ ಜಮಾ ಇದ್ದು. ತೆಕ್ಕಂದಿಲ್ರಿ, ಹಂಗೆ ಜಮಾ ಇಟ್ಟಿದ್ದೀವಿ. ಮುಂದೆ ಏನಾನ ಚಲೋ ಮಾಡಬೇಕು, ಅಂಗಡಿ ಏನಾನ ತೆರಿಬೇಕಂತ ಏನು 1 ರೂಪಾಯಿ ಮುಟ್ಟಿಲ್ಲ ನೋಡ್ರಿ. ಮಾಡ್ತಾರೆ, ಮತ್ತು ಸ್ವಲ್ಪ ತಕ್ಲೀಫ್ ಇದ್ದವ್ರು ಮಾಡ್ತಾರೆ, ತಕ್ಲೀಫ್ ಇಲ್ದವ್ರನ್ನ ಹಂಗೆ ಜಮಾ ಇಟ್ಟಿವಿ. ಅದಕ್ಕೆ ನಾವು ಅಂಗಡಿ ನಡೆಸೀವಿ ನೋಡ್ರಿ. ಎಷ್ಟು ಸಾವಿರದಾಗ ಮಾಡಿರಿ ಅಂಗಡಿ? ಎಷ್ಟು ಸಾವಿರ ಖರ್ಚು ಮಾಡಿರಿ? ಎಷ್ಟು ಖರ್ಚು ಮಾಡಿರಿ? ಖರ್ಚು ಈ ಕನ್ನಡ ಎಷ್ಟು ಖರ್ಚು ಮಾಡಿರಿ? 35,000. 35,000. 45,000. 45,000 ಖರ್ಚು ಮಾಡಿ ದುಕಾನ್ ತೆರೆದಿವ್ರಿ. ಮತ್ತು ಅವ್ರ ಮನೆಯವ್ರದ್ದು 1 ರೂಪಾಯಿ ಇಲ್ರಿ, ನಮ್ಮದೇ ಸಿದ್ದರಾಮಯ್ಯಪ್ಪಂದು. ಅವರೇ ರೊಕ್ಕ ತಗೊಂಡು ನಾವು ನಡೆಸ್ಲಕತ್ತೀವಿ ನೋಡ್ರಿ. ಯಾರವ್ರದ್ದು 1 ರೂಪಾಯಿ ಇಲ್ಲ, ಇವ್ರದೇ.